ವಾಸ್ತುವಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು ಯಾವುವು? ಎಲ್ಲರಿಗೂ ಕಾಡುವ ವಾಸ್ತು ಸಂಬಂಧಪಟ್ಟಂತ ಸಮಸ್ಯೆಗಳು ಯಾವುವು? ನಿಮ್ಮ ಕಷ್ಟಗಳಿಗೆ ಸುಲಭ ಪರಿಹಾರ. ನಿಮ್ಮ ಎಲ್ಲಾ ವಾಸ್ತು ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತರ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಸುಮಾರು ಜನ ನನಗೆ ಕಮೆಂಟ್ಸ್ ಕೇಳ್ತಾ ಇದ್ರು. ಅದಕ್ಕೂ ಆದಷ್ಟು ಮ್ಯಾಕ್ಸಿಮಮ್ ನಮ್ಮ ಕೈಲಾದಷ್ಟು ಉತ್ತರನ ಕೊಟ್ಟಿದ್ದೀರಿ. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಏನು ಪ್ರಶ್ನೆಗಳಿರ್ತಾವಲ್ವ, ಅದು ನಿಮ್ಗೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಬರೀ ಅವ್ರ ಫ್ಯಾಮಿಲಿಗೆ, ಅವ್ರ ಮನೆಗೆ ಮಾತ್ರ ಅಲ್ಲ, ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿರೋದ್ರಿಂದ ಇವತ್ತು ನಿಮ್ಮ ಪ್ರಶ್ನೆಗಳು ಏನಿದೆ ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀರಿ. ಮತ್ತೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದು ಮುಂದಿನ ವಿಡಿಯೋದಲ್ಲಿ ನಾವು ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೇವೆ. ತುಂಬ ಪ್ರಶ್ನೆಗಳು ನನಗೆ ಬಂದಿರೋದು ವಾಯುವ್ಯ ಮೂಲೆ. ಸರ್, ನೀವು ಎಲ್ಲ ಮೂಲೆಗಿಂತ, ಎಲ್ಲರೂ ದೇವ ಮೂಲೆಗೆ ಪ್ರಾಮುಖ್ಯತೆ ಕೊಟ್ಟರೆ, ನೀವು ಎಲ್ಲ ಮೂಲೆಗಿಂತ ಪ್ರತಿ ವಿಡಿಯೋದಲ್ಲೂ ವಾಯುವ್ಯ ಮೂಲೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ. ಹಾಗಾಗಿ ಅದ್ರ ಬಗ್ಗೆ ತುಂಬ ನನಗೆ ಪ್ರಶ್ನೆಗಳು ಬಂದಿದೆ. ಇವತ್ತು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಸಮಯ. ಈಗ ಪ್ರಮೀಳಾ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ವಾಯುವ್ಯದಲ್ಲಿ ನಾವು ಮೆಟ್ಲು ಕೆಳಗಡೆ ವಾಶ್ರೂಮ್ ಮಾಡ್ಬೋದಾ ಅಂತ ಅವ್ರ ಪ್ರಶ್ನೆ ಇದೆ. ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ. ಒಂದು ಏನಪ್ಪಾ ಅಂದ್ರೆ, ಸರ್ ವಾಯುವ್ಯದಲ್ಲಿ ಮೆಟ್ಲು ಬರ್ಬೋದು ಅಂತ ನೀವೇ ಹೇಳ್ತೀರಿ, ಮೆಟ್ಲು ಬರಬಾರ್ದು ಅಂತ ನೀವೇ ಹೇಳ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಅರ್ಥ ಮಾಡ್ಕೊಳ್ಳಿ, ವಾಯುವ್ಯದಲ್ಲಿ ಮನೆಯಿಂದ ಹೊರಗಡೆ ಆಚೆ ಬೇಕಾದ್ರೆ ಮೆಟ್ಲು ಬರ್ಬೋದು. ಅದೇ ನಮಗೆ ಮನೆ ಒಳಗಡೆ ಡೂಪ್ಲೆಸ್ ಮಾಡ್ತಿರಲ್ವಾ, ಅವಾಗ ವಾಯುವ್ಯದಲ್ಲಿ ಟೋಟಲ್ ಕಾರ್ನರ್ ಅಲ್ಲಿ ನಮಗೆ ಮೆಟ್ಲು ಬರಬಾರ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್. ಎರಡನೇದು ಬಂದು ವಾಶ್ರೂಮ್ ಬರ್ಬೋದಾ ಅಂತ ಕೇಳಿದ್ದಾರೆ. ನಾವು ಹೇಳೋದೇನೆಂದ್ರೆ, ಈ ವಾಶ್ರೂಮ್ ಇಲ್ಲಿ ಕೊಡಿ, ನಾವೇನು ಬೇಡ ಅಂತ ಹೇಳಿಲ್ಲ, ವಾಯುವ್ಯದಲ್ಲಿ ವಾಶ್ರೂಮ್ ಕೊಡಿ. ಈ ವಾಶ್ರೂಮ್ ಆದ್ಮೇಲೆ ಈ ರೀತಿ ಡೈರೆಕ್ಷನ್ ಅಲ್ಲಿ ಬರಬೇಕು. ಇದು ಅಪ್ ಇರುತ್ತೆ, ಇದು ಮೇಲೆ ಹೋಗೋದು. ಪೂರ್ತಿ ಉತ್ತರ ಮಧ್ಯಭಾಗನೂ ಬರಬಾರ್ದು, ವಾಯುವ್ಯದಲ್ಲಿ ಇರಬೇಕು. ಆದರೆ ಇಲ್ಲಿ 4ರಿಂದ 5 ಅಡಿ, ಪಶ್ಚಿಮದಿಂದ 4ರಿಂದ 5 ಅಡಿ ವಾಶ್ರೂಮೋ ಸ್ಟೋರ್ ರೂಮೋ ಏನಾದರೂ ಕೊಟ್ಕೊಳ್ಳಿ. ನೀವು ಒಂದು 4ರಿಂದ 5 ಅಡಿ ವಾಯುವ್ಯದಿಂದ ಈ ಕಡೆ ಸ್ವಲ್ಪ ಪುಷ್ ಆದರೆ ಇಲ್ಲಿ ಮೆಟ್ಲು ಬರ್ಬೋದು. ಇದಾದ್ಮೇಲೆ ಮತ್ತೆ ಕೆಲವು ಜನಕ್ಕೆ ಕನ್ಫ್ಯೂಸ್ ಇದೆ. ಸರ್, ಇದು ವಾಯುವ್ಯ ಬಂತಲ್ವಾ, ನೀವು ವಾಯುವ್ಯದಲ್ಲಿ ದುಡ್ಡು ಜಾಸ್ತಿ ಆಗ್ತದೆ, ನಾವು ಯಾವ ರೀತಿ ಮಾಡೋದು ಅಂದಾಗ, ನಿಮ್ಮ ರೂಮಲ್ಲಿ ವಾಯುವ್ಯದಲ್ಲಿ ಇಟ್ಕೊಳ್ಳಿ. ನೋಡಿ, ಇದೊಂದು ಪ್ಯಾಸೇಜ್ ಬಂತು ಅಂತ ಇಟ್ಕೊಳ್ಳಿ. ಈ ಪ್ಯಾಸೇಜಲ್ಲಿ ಇದು ವಾಯುವ್ಯ ಆಗ್ತದೆ. ಪ್ರತಿಯೊಂದು ರೂಮ್ಗೂ ಅದು ಅಳವಡಿಸುತ್ತೆ. ಬರೀ ನೀವು ಮನೆ ಕಾರ್ನರ್ ಮಾತ್ರ ನೋಡ್ಬಿಡಿ. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಬೀರಾದರ್ ವಿಜಯ್ ಅಂದ್ಬಿಟ್ಟು, ಸರ್ ನಾವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಿ, 1 ಪಾಯಿಂಟ್ 2 ಪಾಯಿಂಟಲ್ಲಿ ಮಿಸ್ ಆಗ್ತಾ ಇದೆ, ನಾವು ಸರ್ಟಿಫಿಕೇಟು ವಾಯುವ್ಯದಲ್ಲಿ ಇಡ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗೂ ಇಡ್ಬೋದು, ಆದರೆ ಅಲ್ಲಿ ಇಡೋದ್ರಿಂದ ಸರ್ಟಿಫಿಕೇಟ್ ಜಾಸ್ತಿ ಆಗುತ್ತೆ. ನಾನು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅದ್ರ ಬದಲಾಗಿ ಈಗ ನೋಡಿ, ನನಗೆ ಏಪ್ರಿಲ್ ಮುಗಿಯೋದ್ರೊಳಗಡೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅದನ್ನ ಬೇಕಾದ್ರೆ ವಾಯುವ್ಯದಲ್ಲಿ ಇಟ್ಟಾಗ ಆ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಸರ್ಟಿಫಿಕೇಟ್ ಇಟ್ಬಿಟ್ಟು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅನ್ನೋ ಸುಳ್ಳು. ಸರ್ಟಿಫಿಕೇಟ್ ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿ ನಿಮ್ಗೆ ಏನು ಬೇಕು, ಗೌರ್ಮೆಂಟ್ ಜಾಬ್ ಬೇಕಲ್ವಾ, ಅಂದರೆ ಟೈಮ್ ಕೊಡಬೇಕು. ಅದಕ್ಕೂ ನಾಳೆನೇ ಕೆಲಸ ಸಿಗಬೇಕು ಅಂತಲ್ಲ, ಇಷ್ಟು ದಿನ, ಇಂಥ ತಾರೀಕು, ಇಂಥ ತಿಂಗಳು, ಇಷ್ಟನೇ ಇಸ್ವಿ ಅಂತ ಬರೆದು ಈ ಡೇಟ್ ಒಳಗಡೆ ನಾನು ಗೌರ್ಮೆಂಟ್ ಜಾಬಲ್ಲಿ ಇರ್ತೀನಿ ಅಂತ ಬರೆದಲ್ಲಿ ಇಟ್ಟಾಗ ಅದು ತುಂಬ ಕೆಲಸ ಮಾಡುತ್ತೆ. ಇದು ಅವರು ಒಬ್ಬರಿಗೆ ಅಲ್ಲ, ಬೇರೆ ಈಗ ಹೊರದೇಶಕ್ಕೆ ಓದಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ತಂದೆಗೋ ತಾಯಿಗೋ ಹುಷಾರಿಲ್ಲ, ಇದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಈ ಡೇಟ್ ಒಳಗಡೆ ನಮ್ಮ ತಾಯಿಗೆ ಹುಷಾರಿಲ್ಲ, ಇನ್ನು 3 ತಿಂಗಳೊಳಗಡೆ ನಮ್ಮ ತಾಯಿ ಪೂರ್ತಿ ಗುಣ ಆಗ್ತಾರೆ ಅಂತ ಬರ್ದಿಡಿ. ನಾನು ಕೆಲಸದ ಪ್ರಯುಕ್ತ ಬೇರೆ ದೇಶಕ್ಕೆ ಇಂಥ ಡೇಟಲ್ಲಿ ಹೋಗ್ತೀನಿ ಅಂತ ಬರ್ದಿಡಿ. ಇಲ್ಲಾಂದ್ರೆ ಇಂಥ ಡೇಟಲ್ಲಿ ನಾನು ಆ ದೇಶದಲ್ಲಿ ಇರ್ತೀನಿ, ಆ ಥರ ಎಲ್ಲ ಬರ್ದಿಟ್ಟಾಗ ಅದೆಲ್ಲ ತುಂಬ ಕೆಲಸ ಮಾಡುತ್ತೆ. ನಮ್ಗೆ ಏನು ಬೇಕೋ ಅದನ್ನು ಬರ್ದಿಡಿ. ಒಳ್ಳೇದನ್ನು ಬರ್ದಿಡಿ, ನೆಗೆಟಿವ್ ಬರ್ದಿಡ್ಬೇಡಿ. ಇನ್ನೊಬ್ರು ಕೇಳಿದ್ದಾರೆ, SJ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ನೀವು ವಾಯುವ್ಯದಲ್ಲಿ ಅಮೌಂಟ್ ಇಡಿ ಅಂತ ಹೇಳ್ತಾ ಇದ್ದೀರಲ್ವಾ, ಅದು ಉತ್ತರ ವಾಯುವ್ಯನ ಪಶ್ಚಿಮ ವಾಯುವ್ಯನ? ಅವ್ರದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದು, ನೀವು ಉತ್ತರ ವಾಯುವ್ಯನ ನೀಚ ಸ್ಥಾನ ಅಂತ ಹೇಳ್ತೀರಲ್ವಾ ಅಂತ ಅವ್ರದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಅವ್ರದ್ದು ಏನಂದ್ರೆ, ದನದ ಕೊಟ್ಟಿಗೆ ಆಚೆ ವಾಶ್ರೂಮು, ಕಾರ್ ಶೆಡ್ ಎಲ್ಲ ಮಾಡಿ ಅಂತ ಹೇಳ್ತಿರಲ್ಲ ಅಂತ ಅವ್ರದ್ದು 4ನೇ ಪ್ರಶ್ನೆ. ಒಂದೇ ಪ್ರಶ್ನೆಲೆ 4 ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅವರು ಫಸ್ಟ್ ಹೇಳೋದೇನಂದ್ರೆ, ಉತ್ತರ ಪಶ್ಚಿಮ ಎರಡೂ ಸೇರೋದನ್ನ ವಾಯುವ್ಯ ಅಂತೀರಿ, ಇಲ್ಲಿ ವಾಯುವ್ಯದಲ್ಲಿ ಇಡಬೇಕಾಗುತ್ತೆ. ಇದು ಮೊದಲನೇದು. ಇದು ನೀಚ ಸ್ಥಾನ ಅಲ್ವಾ ಅಂದ್ರೆ, ನೀಚ ಸ್ಥಾನ ಅಂದ್ರೆ ಇಲ್ಲಿ ಬಾಗಿಲು ಬರಬಾರ್ದು, ಮನೆ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ ಬಾಗಿಲು ಬಂದಾಗ ಅದು ನೀಚ ಸ್ಥಾನ ಆಗ್ತದೆ. ಇಲ್ಲಿ ಒಳಗಡೆ ಇಡೋದ್ ಸಬ್ಜೆಕ್ಟ್ ಬೇರೆ, ಬಾಗಿಲು ಸಬ್ಜೆಕ್ಟ್ ಬೇರೆ, ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾವಿಲ್ಲಿ ವಾಯುವ್ಯದಲ್ಲಿ ದನದ ಕೊಟ್ಟಿಗೆ, ಕಾರ್ ಶೆಡ್, ಮತ್ತೊಂದು ಮಾಡಕ್ಕೆ ಹೇಳ್ತೀವಿ. ಏನಕ್ಕೆ ಅಂದ್ರೆ, ಉತ್ತರ ಮಧ್ಯ ಭಾಗದಲ್ಲಿ ಮಾಡಿದಾಗ ಉತ್ತರದಲ್ಲಿ ಭಾರ ಬೀಳುತ್ತೆ, ಈಶಾನ್ಯದಲ್ಲಿ ಭಾರ ಬೀಳುತ್ತೆ. ಇದು ವಾಯುವ್ಯ ಆದ್ರೆ ಉತ್ತರ ವಾಯುವ್ಯ ಆಗುತ್ತೆ, ಪಶ್ಚಿಮ ವಾಯುವ್ಯ ಆಗುತ್ತೆ. ಹಾಗಾಗಿ ದನದ ಕೊಟ್ಟಿಗೆನ ಇಲ್ಲಿ ಮಾಡಿ ಅಂತ ಹೇಳುದು ಒಂದು. ಎರಡನೇದು, ದನದ ಕೊಟ್ಟಿಗೆ ಇಲ್ಲಿ ಮಾಡಿದಾಗ ದನಗಳು ಜಾಸ್ತಿ ಆಗ್ತಾ ಇರ್ತವೆ, ಹಸು ಕರು ಇವೆಲ್ಲ ಜಾಸ್ತಿ, ಕುರಿ ಕೋಳಿ ಮತ್ತೆ ಕಾರ್ ನಿಲ್ಸಕ್ಕೆ ಹೇಳ್ತೀರಿ, ಇಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ವಾಯುವ್ಯದಲ್ಲಿ ಮಾಡಿ ಅಂತ ಹೇಳೋದು.
ಈಗ ವಾಯುವ್ಯಕ್ಕೆ ಉದಾಹರಣೆ ನಾನು ಏನಕ್ಕೆ ಅಂದರೆ ನಾನು 1 ವರ್ಷದಿಂದ ನಾನು ವಾಯುವ್ಯದಲ್ಲಿ ಕಾರ್ ನಿಲ್ಲಿಸ್ತಾ ಇದ್ದೆ. ಈಗ ಇನ್ನೊಂದು ಹೊಸ ಕಾರ್ ಬಂತು. ಇಲ್ಲಿ ನನಗೆ ವಾಯುವ್ಯದಲ್ಲಿ ಒಂದು ಕಾರ್ ನಿಲ್ಸೋಕ್ಕೆ ಜಾಗ ಇರೋದು, ಇನ್ನೊಂದನ್ನು ಅಗ್ನಿಮೂಲೆಯಲ್ಲಿ ನಿಲ್ಸಿದ್ದೀನಿ. ಇವಾಗ ಇಲ್ಲಿ ವಾಯುವ್ಯದಲ್ಲಿ ಇರೋದಕ್ಕೆ ಅದು ಮತ್ತೆ ಜಾಸ್ತಿ ಆಗಬೇಕು. ಈಗ ಮನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೊಂದು ವೆಹಿಕಲ್ ತೊಗೊಂಬಿಡಿ ಸರ್ ಅಂತ. ನನ್ನ ಮಗಳು ಕೇಳ್ತಾ ಇದ್ದಾಳೆ, ಪಪ್ಪ ನನಗೊಂದು ಕಾರ್ ಕೊಡಿಸು ಅಂತ. ಸೊ ಇಲ್ಲಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ನಮ್ಮದು ವಾಯುವ್ಯದು ಇನ್ನೊಂದು ವಿಡಿಯೋ ಇದೆ, ಕಾರಲ್ಲಿ ನಿಲ್ಲಿಸಿ ಜಾಸ್ತಿ ಆಗಿರೋದನ್ನ, ಆ ವಿಡಿಯೋನು ನೋಡ್ಕೊಳ್ಳಿ. ಓಮ್ ಗಾರ್ಡನ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ವಾಯುವ್ಯದಲ್ಲಿ UPS ಇಟ್ಬಿಟ್ಟಿದ್ದೀರಿ, ಕರೆಂಟ್ ಬಿಲ್ 4,000 ಬರ್ತಾ ಇದೆ ಸರ್ ಅಂತ. ಕರೆಂಟ್ ಬಿಲ್ಗೂ ಮತ್ತು UPSಗೂ ಸಂಬಂಧ ಇಲ್ಲ. ನೀವು ತಿಳ್ಕೊಳ್ಳಿ, ಎಲ್ಲ ರೂಮಲ್ಲೂ ಫ್ಯಾನ್ಗಳು ಲೈಟ್ಗಳು ಜಾಸ್ತಿ ಉಪಯೋಗಿಸ್ತೀರಾ. ಈಗ ನನ್ನ ಮನೆಯಲ್ಲಿ ರೂಮಲ್ಲೂ ಲೈಟ್ ಉರಿತಾ ಇರ್ತದೆ, ಡೈನಿಂಗ್ ಏರಿಯಾ, ಅಡುಗೆ ಮನೆ ಎಲ್ಲ ಉರಿತಾ ಇರ್ತದೆ. ನಾನು ಇತ್ತಿಂದ ಆಫ್ ಮಾಡ್ಕೊಂಬತ್ತಾ ಇದ್ರೆ ನನ್ನ ಮಕ್ಕಳು ಆನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇನ್ನೂ ಅದ್ರ ಗಮನ ಗೊತ್ತಿಲ್ಲ, ಅದ್ರ ಬೆಲೆ ಗೊತ್ತಿಲ್ಲ. ಹಾಗಾಗಿ ಕರೆಂಟ್ ಬಿಲ್ ನೀವು ಎಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇದ್ದೀರಾ ಅದನ್ನ ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಭೂಮಿಗೆ ಅರ್ಥಿಂಗ್ ಇರುತ್ತಲ್ಲ, ಅದು ಕಟ್ಟಾದ್ರೂ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸುವಿಮಾ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಸರ್ ಉತ್ತರ ವಾಯುವ್ಯದಲ್ಲಿ ನಾವು TV ಯೂನಿಟ್ ಮಾಡ್ಬೋದಂತ. ನೋಡಿ ಮೇಡಮ್, ನಾವು ಹೇಳೋದು ಇಷ್ಟೇ, ಉತ್ತರದಲ್ಲಿ TV ಯೂನಿಟ್ ಮಾಡಿದಾಗ ಭಾರ ಬೀಳುತ್ತೆ. ಭಾರ ಬೀಳೋದು ಬೇಡ ಅಂತಲೇ ನಾವು ಪೂರ್ವ ಅಥವಾ ಪಶ್ಚಿಮಕ್ಕೆ TV ಯೂನಿಟ್ ಕೊಡ್ರಿ ಅಂತ ಹೇಳೋದು. ಈಗ ಪ್ರಭಾವತಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಈಗ ತಾನೇ ನಾನೊಂದು ವಿಡಿಯೋ ನೋಡಿದೆ, ಬೇರೆಯವರು ವಾಯುವ್ಯದಲ್ಲಿ ಹಣ ಒಡವೆ ಇಡಬೇಡಿ ಅಂತ ಹೇಳಿದ್ದಾರೆ, ಏನು ಅಂತ ಕೇಳ್ತಾ ಇದ್ದಾರೆ ಅವ್ರ ಪ್ರಶ್ನೆ. ನೋಡಿ ಮೇಡಮ್, ಪ್ರಭಾವತಿ ಮೇಡಮ್ ಅವರೇ, ದಯವಿಟ್ಟು ನನ್ನ ವಿಡಿಯೋ ಬಗ್ಗೆ ನೀವು ಎಷ್ಟಾದರೂ ಕೇಳಿ, ನಾನು ಮಾತಾಡ್ತೀನಿ. ಇನ್ನೊಬ್ಬರು ಮಾಡಿರೋದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾನು ಹೇಳೋದು ಇಷ್ಟೇ, ವಾಯುವಿದ್ದು ನಾನು 3-4 ವಿಡಿಯೋ ಮೇಲೆ ಮಾಡಿದ್ದೀನಿ, ಅದರಲ್ಲಿ ತುಂಬ ಕಮೆಂಟ್ಸ್ ಇದ್ದಾವೆ, ಅದನ್ನು ಚೆಕ್ ಮಾಡಿ. ನೆನ್ನೆನೂ ಒಂದು ಹೆಣ್ಮಗು ಲೇಡಿ ವಿಜಯನಗರದಿಂದ ಒಬ್ರು ಫೋನ್ ಮಾಡಿದರು, ಸರ್ ನಾನು ನಿಮ್ಮನ್ನ ಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ವಾಯುವ್ಯದಲ್ಲಿ ಬೆಳ್ಳಿ ಕಾಲ್ಗೆಜ್ಜೆ ವಾಯುವ್ಯದಲ್ಲಿ ಇಟ್ಟೆ ಸರ್. ವಾಯುವ್ಯದಲ್ಲಿ ಇಟ್ಟ ಮೇಲೆ ನನಗೆ 1 kg ಬೆಳ್ಳಿ ಒಡವೆ ಬಂತು, ಅಮ್ಮನವ್ರ ಮುಖವಾಡ, ತಟ್ಟೆ, ಕಳಶದ ಚೆಂಬು, ಇನ್ನು ಏನೇನೋ ಬಂತು ಸರ್, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನನಗೆ ಇದಕ್ಕಿಂತ ಮುಂಚೆ ವಿಡಿಯೋಗೆ ಕಮೆಂಟ್ಸ್ ಹಾಕಿದ್ದಾರೆ ಕೇಳಿ. ಮತ್ತು ಅವ್ರು ನನಗೆ ಫೋನ್ ಮಾಡಿ ಪರ್ಸ್ನಲಲ್ಲಿ ಧನ್ಯವಾದ ತಿಳಿಸಿದ್ರು, ಥ್ಯಾಂಕ್ ಯು ಸರ್ ಅಂತ ಹೇಳಿದರೆ. ಆ ಆಡಿಯೋನು ಇದೆ, ಇದರಲ್ಲಿ ಪಿನ್ ಮಾಡಿರ್ತೀನಿ ನೋಡಿ. ಇಲ್ಲ ಮೇಡಮ್, ನಿಮ್ಮ ಪ್ರಭಾವತಿಯರೇ, ನೀವು ನನ್ನನ್ನು ಟೆಸ್ಟ್ ಮಾಡಬೇಕು, ಯಾರನ್ನೂ ಅಷ್ಟೇ ಸಡನ್ನಾಗಿ ತೊಗೊಬಾರ್ದು. ನೀವು ನನ್ನನ್ನು ಟೆಸ್ಟ್ ಮಾಡಬೇಕು ಅಂದರೆ ವಾಯುವ್ಯದಲ್ಲಿ ಒಂದು ಕೀ ಜಾಸ್ತಿ ಆಗ್ತವೆ. ವಾಯುವ್ಯದಲ್ಲಿ ಚೆಕ್ ಮಾಡಬೇಕು, ಒಂದು ಲೋನ್ ಇದ್ರೆ ಯಾವುದಾದ್ರೂ ಒಂದು ಲೋನ್ ಪೇಪರಲ್ಲಿ ಇಡಿ, ಲೋನ್ಗಳು ಸಾಲ ಜಾಸ್ತಿ ಆಗ್ತದೆ, ಅವಾಗ ನಿಮ್ಗೆ ಅನುಭವಕ್ಕೆ ಬರ್ತದೆ. ನಳಿನಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಮೇಡಮ್ ನೀವು ಕೇಳಿರೋ ಅಂಥ ಪ್ರಶ್ನೆ ಏನಪ್ಪ ಅಂದರೆ, ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡಿ ಅಂತ ಹೇಳ್ತೀರಾ, ಮತ್ತು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬಂದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಅಂತ ಎರಡೂ ನೀವೇ ಹೇಳ್ತೀರಾ ಅಂತ ಕೇಳಿದ್ದಾರೆ. ನಳಿನಿ ಮೇಡಮ್, ಸ್ವಲ್ಪ ವಿಡಿಯೋನ ರಿವೈಂಡಿಂಗ್ ಮಾಡಿ ನೋಡ್ಕೊಳ್ಳಿ. ನಾವು ಹೇಳ್ತಾ ಇರೋದು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡಿ ಅಂತ, ವಾಯುವ್ಯದಲ್ಲಿ ಫಿಟ್ ಗುಂಡಿ ಮಾಡಬೇಡಿ ಅಂತ. ನಿಮಗೆ ಫಿಟ್ ಗುಂಡಿಗೂ ಟಾಯ್ಲೆಟ್ ರೂಮ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅನಿಸುತ್ತೆ. ದಯವಿಟ್ಟು ಟಾಯ್ಲೆಟ್ ರೂಮ್ ಬೇರೆ, ಫಿಟ್ ಬೇರೆ. ಇಲ್ಲಿ ಭೂಮಿ ಡೌನ್ ಆಗಬಾರ್ದು ಅಂತ ಹೇಳಿರೋದು. ಇನ್ನೊಂದ್ಸರಿ ವಿಡಿಯೋನ ಮತ್ತೊಂದ್ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಇದೆ, ಸೌಮ್ಯ ಅನಿಲ್ ಕುಮಾರ್ ಅನ್ನೋರು. ಅವ್ರ ಪ್ರಶ್ನೆ ಏನಪ್ಪ ಅಂದರೆ, ನೋಡಿ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸರ್ ನಾನೊಂದು ಸೈಟ್ ತೊಗೊತಾ ಇದ್ದೀನಿ, ಪೂರ್ವ ಮತ್ತು ದಕ್ಷಿಣ ರೋಡ್ ಫೇಸಿಂಗ್ ಇದೆ, ತೊಗೊಂಬಾದ ಅಂತ ಕೇಳ್ತಾ ಇದ್ದಾರೆ. ನೋಡಿ ಮೇಡಮ್, ಯಾವುದೇ 4 ದಿಕ್ಕಿದೆಯಲ್ಲ, ಎಲ್ಲ ದಿಕ್ಕೂ ಒಳ್ಳೆಯದು. ನೀವು ಮನೆ ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರಸ್ತೆ ಮೇಲೆ ವಾಸ್ತು ಡಿಪೆಂಡ್ ಆಗಲ್ಲ. ಆದರೆ ನೀವು ಕಟ್ಟ ಮನೆ ಯಾವ ರೀತಿ ಕಟ್ತೀರಾ ಅದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ರೂಪುಗೊಳ್ಳುತ್ತೆ. ಚಂದ್ರಶೇಖರ್ ಅನ್ನೋರು ಅವರೊಂದು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ಮನೆಯ ಹೊರಗಡೆ ವಾಯುವ್ಯದಲ್ಲಿ ಸ್ನಾನದ ಮನೆ ಅಥವಾ ಟಾಯ್ಲೆಟ್ ರೂಮ್ ಮಾಡ್ಬೋದಾ ಅಂತ ಅವ್ರ ಪ್ರಶ್ನೆ. ಅದಾದಮೇಲೆ ಅವ್ರದ್ದು ಇನ್ನೊಂದು ಪ್ರಶ್ನೆ ಏನಂದರೆ, ಸರ್ ಫಿಟ್ ಗುಂಡಿ ಎಲ್ಲಿ ಬರಬೇಕು ಅಂತ. ನೋಡಿ ಚಂದ್ರಶೇಖರ್ ಸರ್, ಫಸ್ಟ್ ಹೇಳೋದು ಏನಂದರೆ, ನಮ್ಮ ಮನೆ ಆದಮೇಲೆ 4 ಅಡಿ ಗ್ಯಾಪ್ ಬಿಟ್ಟು ಟಾಯ್ಲೆಟ್ ರೂಮ್ ಮಾಡಬೇಕು. ಟಾಯ್ಲೆಟ್ ರೂಮು ಸ್ನಾನದ ಮನೆ ಆದಮೇಲೆ ನಮಗೆ ಕಾಂಪೌಂಡ್ಗೆ ಮತ್ತು ಆ ರೂಮ್ಗೆ ಮಧ್ಯ ಮಿನಿಮಮ್ 6 ಅಡಿ ಜಾಗ ಇದ್ದರೆ ಮಾತ್ರ ಆ ಮಧ್ಯದಲ್ಲಿ ಮಾಡ್ಕೊಬೋದು. ಇದಾದಮೇಲೆ ನೀವು ಕೇಳಿದ್ದೀರಾ ಫಿಟ್ ಗುಂಡಿ ಎಲ್ಲಿ ಬರಬೇಕು ಅಂತ. ನೋಡಿ, ಫಿಟ್ ಗುಂಡಿನ ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಏನಕ್ಕೆ ಅಂದರೆ ಒಂದೊಂದು ಮನೆ ಸೈಜ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ ಫಿಟ್ ಗುಂಡಿ ಎಲ್ಲಿ ಮಾಡ್ಬೋದು ಅಂತ, ಅದರ ಲಿಂಕು ಈ ವಿಡಿಯೋದಲ್ಲಿ ಇರುತ್ತೆ. ಅಲ್ಲಿ ನೀವು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ನಿಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ಸರೋಜಾ ದೊರೆರಾಜನ್ ಅವರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ಮನೆಯ ಪೂರ್ವ ಭಾಗದಲ್ಲಿ ಗೋದ್ರೇಜ್ ಅಂದರೆ ಬೀರು ಏನಾದರೂ ಇಟ್ಟರೆ ಇಡ್ಬೋದಾ ಅಂತ ಕೇಳಿದ್ದಾರೆ. ಮೇಡಮ್ ನಾವು ಹೇಳೋದು ಇಷ್ಟೇ, ಪೂರ್ವದಲ್ಲಿ ಭಾರ ಬೀಳಬಾರ್ದು, ಎತ್ತರ ಆಗಬಾರ್ದು. ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಆದರೆ ನಮಗೇನು ತೊಂದರೆ ಇಲ್ಲ. ತುಳಸಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಮೇಡಮ್ ನೀವು ಕೇಳಿರೋಂಥ ಪ್ರಶ್ನೆ, ವಾಯುವ್ಯದಲ್ಲಿ ತಿಜೋರಿ ಇಟ್ಟಿದ್ದೀರಿ ಇಡ್ಬೋದಾ ಅಂತ. ನೋಡಿ, ಇದೊಂದು ರೂಮಲ್ಲಿ ವಾಯುವ್ಯದಲ್ಲಿ ಅಂತ ಇಟ್ಕೊಳ್ಳಿ. ಇಲ್ಲಿ ವಾಯುವ್ಯದಲ್ಲಿ ತಿಜೋರಿ ಖಂಡಿತವಾಗೂ ಇಡ್ಬೋದು. ಇದನ್ನ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಭಾರ ಇದೆ, ಇಲ್ಲಿ ಎತ್ತರ ಇದೆ ಅಂದರೆ ಇಲ್ಲಿ ಇನ್ನೊಂದು ಬಟ್ಟೆ ಇಡೋದು, ಕಬೋರ್ಡ್ಸೋ ಇಲ್ಲ ಒಂದು ಬೀರನೋ ಏನಾದರೂ ಇದಕ್ಕಿಂತ ಭಾರ, ವಾಯುವ್ಯಕ್ಕೆ ಇಟ್ಟಿರೋಂಥ ತಿಜೋರಿಕ್ಕಿಂತ ಭಾರ ಇರಬೇಕು, ಎತ್ತರ ಇರಬೇಕು. ಆ ರೀತಿ ನೀವು ನೋಡ್ಕೊಬೇಕು.
ಮಹಾಬಲೇಶ್ವರ್ ಉಪ್ಪಾರ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದರೆ, ಇದು ಅವ್ರ ಪ್ರಶ್ನೆ ಅಲ್ಲ, ಸುಮಾರು ಜನ ಪ್ರಶ್ನೆಗಳಿದು. ಏನಪ್ಪ ಅಂದರೆ, ಸರ್ ನಮ್ಮ ಮನೆ 25 ಡಿಗ್ರಿ ಟಿಲ್ಟ್ ಇದೆ, ಇರ್ಬೋದಾ ಅಂತ ಇವ್ರು ಕೇಳ್ತಾ ಇರೋದು. ಸುಮಾರು ಜನ ಸರ್ 10 ಡಿಗ್ರಿ ಇದೆ, ಸರ್ 25 ಡಿಗ್ರಿ ಇದೆ, 30 ಇದೆ, 40 ಡಿಗ್ರಿ ಏನು ಮಾಡೋದು ಅಂತ ಕೇಳ್ತೀರಾ. ಈ ಡಿಗ್ರಿ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಸೈಟಲ್ಲಿ ನಿಂತ್ಕೊಂಡು ನಾವು ಡಿಗ್ರಿನ ನೋಡಬೇಕು. ನೀವು ನೋಡಿರೋದ್ರ ಮೇಲೆ ನಾನು ಹೇಳೋದಕ್ಕಾಗಲ್ಲ. ನಾನು ಖಂಡಿತವಾಗೂ ಆ ಸೈಟಲ್ಲಿ ಬಂದು ಡಿಗ್ರಿ ಹಾಕಿ ನೋಡಿದ್ರೆ ಮಾತ್ರ ನಾನು ಹೇಳ್ಬೋದು. ಇದನ್ನ ಸೂಕ್ಷ್ಮ ಗಮನದಲ್ಲಿ ಇಟ್ಕೊಂಡು ಮಾಡೋಂಥ ಕೆಲಸ. ಹಾಗಾಗಿ ಇದಕ್ಕೆ ಉತ್ತರ ಕೊಡೋದು ತುಂಬ ಕಷ್ಟ. ನಿಮ್ಗೆ ಬೇಕಿದ್ರೆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಳ್ಳಿ, ಅವಾಗ ನಾನು ಹೇಳ್ತೇನೆ. ಮಣಿ ತಿಲಕ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದರೆ, ಸರ್ ಗ್ರೌಂಡ್ ಫ್ಲೋರಲ್ಲಿ ನಮ್ಮದು ರೆಕ್ಟಾಂಗಲ್ ಇದೆ ಮನೆ, ಫಸ್ಟ್ ಫ್ಲೋರಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಗಿದೆ, ಇರ್ಬೋದಾ ಅಂತ. ಸರ್ ಮಣಿ ತಿಲಕ್ ಸರ್, ಈಗ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಒಂದೇ ಫ್ಯಾಮಿಲಿ ಉಪಯೋಗಿಸ್ತಾ ಇದ್ದೀರಿ ಅಂದಾಗ ಮೇಲೆ ಕಟ್ ಆಗ್ಬೋದು. ನೀವು ಎಲಿವೇಶನ್ ಡಿಸೈನ್ ತೊಗೊಂಡಾಗ ಸ್ಕ್ವೇರ್ ತೊಗೋಬೇಕಾಗ್ತದೆ. ಅದು ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ನಾವೇ ಇದ್ದೀರಿ, ಮೇಲೇನೂ ನಾವೇ ಇದ್ದೀರಿ ಅಂದಾಗ ಕಟ್ ಆಗ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಬೇರೆ ಇದ್ದಾರೆ, ಫಸ್ಟ್ ಫ್ಲೋರಲ್ಲಿ ಬೇರೆ ಫ್ಯಾಮಿಲಿ ಇದ್ದಾರೆ ಅಂದಾಗ ಅದು ಕಟ್ ಆಗಬಾರ್ದು. ಗಾಯತ್ರಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ಕಾಲ ತೀರೋಗಿರೋರು ಫೋಟೋ ಎಲ್ಲಿ ಹಾಕ್ಬೇಕು, ನಾವು ಯಾವ ಗೋಡೆಗೆ ಹಾಕ್ಬೇಕು ಅಂತ ಕೇಳಿದರೆ, ಇದು ಸುಮಾರು ಜನದ ಪ್ರಶ್ನೆ. ಇದು ನಾವೇನು ಹೇಳ್ತೀರಿ ಅಂದರೆ, ಈಗ ತೀರೋದರೆಲ್ಲ ಎಲ್ಲಿ ಹೋಗ್ತಾರೆ ಹೇಳಿ? ಯಮಧರ್ಮನ ಹ್ಯಾಂಡ್ ಅವರಲ್ಲಿ ಇರ್ತಾರೆ, ಯಮರಾಜನ ಹ್ಯಾಂಡ್ ಅವರಲ್ಲಿ ಇರ್ತಾರೆ. ಯಮಧರ್ಮರಾಯ ಎಲ್ಲಿರ್ತಾನೆ? ದಕ್ಷಿಣ ಮಧ್ಯ ಭಾಗದಲ್ಲಿ ಇರ್ತಾನೆ. ಹಾಗಾಗಿ ನಾವು ತೀರೋಗಿರೋರೆಲ್ಲ ನಾವೇನು ಮಾಡಬೇಕು, ದಕ್ಷಿಣ ಗೋಡೆಗೆ ಹಾಕಿ ಉತ್ತರಕ್ಕೆ ಮುಖ ಮಾಡೋ ಥರ ಇರಬೇಕು. ಎಲ್ಲರೂ ಏನು ಕೇಳ್ತೀರಾ, ಉತ್ತರಕ್ಕೆ ಹಾಕ್ಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಫೋಟೋ ಹಾಕಿದ್ದಾರೆ ಸರ್, ಯಾರೋ 500 ಹೇಳಿದ್ರು ಮತ್ತೊಬ್ರು ಹೇಳಿದ್ರು ಅಂತ. ಅಲ್ಲ, ಯಮಧರ್ಮರಾಯ ಇರೋದು ದಕ್ಷಿಣ ಮಧ್ಯ ಭಾಗದಲ್ಲಿ. ಹಾಗಾಗಿ ದಕ್ಷಿಣದಲ್ಲಿ ತೀರೋಗಿರೋರು ಫೋಟೋ ಹಾಕಬೇಕು. ನಾವು ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ಕೊಂಡ್ರೆ ನಮ್ಮ ಎದುರು ಫೋಟೋ ಕಾಣೋ ಥರ ತೀರೋಗಿರೋ ಫೋಟೋಗಳನ್ನ ಹಾಕ್ಕೊಡಿ. ಗೀತಾ ಕುಮಾರ್ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ತೊಟ್ಟಿ ಮನೆ ಬಗ್ಗೆ ವಿಡಿಯೋ ಮಾಡಿ ಅಂತ. ನೋಡಿ ಮೇಡಮ್, ಗೀತಾ ಮೇಡಮ್ ಅವರೇ, ಏನಪ್ಪ ಅಂದರೆ ತೊಟ್ಟಿ ಮನೆ ಮಾಡಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು ಸುಮಾರು ಜನ ತೊಟ್ಟಿ ಮನೆ ಮಾಡಿ ಫೈಲ್ಯೂರ್ ಆಗಿರೋದು ನಾನು ನೋಡಿದ್ದೀನಿ. ಅದು ತುಂಬ ಜಾಗರೂಕತೆಯಿಂದ ಅಬ್ಸರ್ವ್ ಮಾಡಿ ಮಾಡಬೇಕು. ಇಲ್ಲಿ ನಮಗೆ ತುಂಬ ಏನು ಪ್ರಶ್ನೆ ಇರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ತೊಟ್ಟಿ ಮನೆ ವಿಡಿಯೋ ಮಾಡಬೇಕು ಅಂದರೆ ಅದು ಸಾಧ್ಯವಾದ್ದು. ಹಾಗಾಗಿ ನೀವು ಪರ್ಸ್ನಲ್ ಆಗಿ ಮೀಟ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಯಾರೋ ಒಬ್ರು ಕೇಳೋಂಥ ವಿಡಿಯೋ ಮಾಡೋಕ್ಕೆ ಖಂಡಿತವಾಗೂ ಸಾಧ್ಯವಾಗಲ್ಲ. ಧನಂಜಯ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ವಾಯುಮೂಲೆಯಲ್ಲಿ ನೀವು ಮನೆ ಕಟ್ಟಬೇಕು ಅಂತಿರೋರು ಅಲ್ಲೊಂದು ಫೋಟೋ ಏನಾದರೂ ಹಾಕ್ಕೊಡಿ ಅಂತ ಹೇಳಿದ್ದೀರಾ. ಸರ್ ಅದು ಹಾಲಲ್ಲಿ ವಾಯುಮೂಲೆಯಲ್ಲಿ ಹಾಕ್ಬೋದಾ ಅಂತ. ಖಂಡಿತವಾಗೂ ಧನಂಜಯ ಸರ್, ನೀವು ಹಾಲಲ್ಲಿ ಹಾಕೊಬೋದು, ಅಡುಗೆ ಮನೇಲಿ ಇಟ್ಕೊಬೋದು, ರೂಮಲ್ಲಿ ವಾಯುವ್ಯ, ಟೋಟಲ್ ಮನೆಗೆ ವಾಯುವ್ಯ, ಎಲ್ಲಾದರೂ ಇಡೀ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ, ಆಕ್ಟಿವ್ ಆಗ್ತದೆ. ಸ್ವತಂತ್ರಮ್ಮ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನಂದೊಂದು ಟೀ ಅಂಗಡಿ ಇದೆ, ಟೀ ಅಂಗಡಿಯಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಮೇಡಮ್, ತುಂಬ ಜನ ತಪ್ಪು ಮಾಡೋದು ಏನಂದರೆ, ನೋಡಿ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವದಲ್ಲಿ ನೀವು ಬಾಗಿಲು ಕೊಟ್ಟರೆ ಇಲ್ಲೇ ಕೊಡಬೇಕು, ಅಗ್ನಿ ಮೂಲೆಯಲ್ಲಿ ಕೊಟ್ಕೊಂಡ್ಬಿಡ್ತೀರ, ಎಲ್ಲಿ ಜಾಗ ಸಿಗುತ್ತಾ ಅಲ್ಲಿ. ಇದು ಮೊದಲನೇ ಪಾಯಿಂಟ್, ಉಚ್ಚ ಸ್ಥಾನ ಪೂರ್ವ ಈಶಾನ್ಯದಲ್ಲಿ ಕೊಡಬೇಕು. ಪೂರ್ವದಲ್ಲಿ ಕೊಡೋಕ್ಕಾಗಲಿಲ್ವಾ, ಉತ್ತರದಲ್ಲಿ ಕೊಡಿ. ಉತ್ತರ ಈಶಾನ್ಯ, ತುಂಬ ಜನ ಉತ್ತರ ವಾಯುವ್ಯದಲ್ಲಿ ಕೊಟ್ಟಿರ್ತೀರ, ಬಿಸ್ನೆಸ್ ಆಗಲ್ಲ, ಲಾಸು. ಪಶ್ಚಿಮ ನಿಮಗೆ ಡೋರ್ ಇದೆಯಾ, ಪಶ್ಚಿಮ ವಾಯುವ್ಯದಲ್ಲಿ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಅದೇ ರೀತಿ ದಕ್ಷಿಣ, ನೋಡಿ ಈ ರೀತಿ ಕೊಟ್ಕೊಬೇಕು. ಇಲ್ಲಿ ದಕ್ಷಿಣ ಪಶ್ಚಿಮ ಕೊಟ್ಟಾಗ ನಾವು ದಕ್ಷಿಣದಿಂದ ನಾವು ಇದನ್ನ ಹೈಟ್ ಮಾಡಿ ಉತ್ತರ ಕತ್ತಬಾರ್ದು, ಇಲ್ಲಿ ಪೂರ್ವ ಕತ್ತಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಟೀ ಅಂಗಡಿಲಿ ಟೀ ಪೌಡರ್ ಅದೆಲ್ಲ ಇರುತ್ತಲ್ಲ, ಅದನ್ನು ವಾಯುವ್ಯದಲ್ಲಿ ಇಟ್ಕೊಳ್ಳಿ. ವಾಯುವ್ಯದಲ್ಲಿ ಇಟ್ಕೊಂಡಾಗ ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತಾ ಇದೆ ಅಂದರೆ ಹಾಲ್ ಪಾಕೆಟು, ಟೀ ಪುಡಿ, ನಿಮ್ಮ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಾಗ ಜಾಸ್ತಿ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ? ಇವತ್ತು ನೀವು ಒಂದು 5 kg ಸಕ್ಕರೆ, 1 kg ಟೀ ಪುಡಿ ತಂದು ಇಲ್ಲಿ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದು ಯಾವಾಗ ಜಾಸ್ತಿ ಆಗುತ್ತೆ ಹೇಳಿ, ನಮ್ಮ ಹತ್ರ ಬೇಗ ಖಾಲಿ ಆದಾಗ ಇನ್ನು ಸ್ವಲ್ಪ ಜಾಸ್ತಿ ಆರ್ಡರ್ ಮಾಡ್ತೀರಿ. ಯಾವಾಗ ಬೇಗ ಜಾಸ್ತಿ ಖಾಲಿ ಆಗುತ್ತೆ, ಗ್ರಾಹಕರು ಕಸ್ಟಮರ್ ಜಾಸ್ತಿ ಆಗ್ತಾರೆ. ಹಂಗಾಗಿ ನಮ್ಗೆ ಜಾಸ್ತಿ ಆಗಬೇಕಾಗಿರೋ ವಸ್ತು ಎಲ್ಲ ವಾಯುವ್ಯದಲ್ಲಿ ಇಟ್ಕೊಳ್ಳಿ. ಈ ಬಾಗಿಲು ತುಂಬ ಇಂಪಾರ್ಟೆಂಟು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಉತ್ತರದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ಥರ ನೋಡಿ. ಗಾಳಿ ಬೆಳಕು ಬರೋಕ್ಕೆ ಆಗ್ತಾ ಇಲ್ಲ ಅಂದರೆ ಉತ್ತರದ ಗೋಡೆಗೆ ಕನ್ನಡಿ ಮಿರರ್ನ ಹಾಕಿ, ಅವಾಗ ನಿಮ್ಮ ವ್ಯಾಪಾರ ಜಾಸ್ತಿ ಆಗುತ್ತೆ. ಲತಾ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ, ಇವರು ನಮಗೆ ರೆಗ್ಯುಲರ್ ವ್ಯೂವರ್ಸ್. ಇವ್ರು ನಮ್ಮದು ಯಾವಾಗೂ ನಮ್ಮ ವಿಡಿಯೋನ ನೋಡ್ಬಿಟ್ಟು ಪ್ರತಿ ಸಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಲತಾ ಮೇಡಮ್, ನೀವು ಹೇಳಿದ್ದೀರಾ ಸರ್, ನನ್ನ ಗಮನಕ್ಕೆ ಬಂದೋ ಬರ್ದಿರೋನೋ, ನಾವೊಂದು ಬಾಡಿಗೆ ಮನೇಲಿದ್ದೀರಿ, ನಿಮ್ಮ ವಿಡಿಯೋ ನೋಡಿದ ಮೇಲೆ ನನಗಿದು ಗೊತ್ತಾಯಿತು, ಉತ್ತರ ಬ್ಲಾಕ್ ಆಗಿಬಿಟ್ಟಿದೆ, ಉತ್ತರದಿಂದ ಗಾಳಿ ಬೆಳಕು ಬರ್ತಾ ಇಲ್ಲ, ನಾವು ಮನೆ ಕಟ್ಟಬೇಕು, ಏನು ಮಾಡೋದು ಅಂತ ನಿಮ್ಮ ಪ್ರಶ್ನೆ. ಮೇಡಮ್, ನಾನು ಹೇಳೋದು ಇಷ್ಟೇ, ಸಾಧ್ಯವಾದಷ್ಟು ಉತ್ತರ ಮತ್ತು ಪೂರ್ವ ಓಪನ್ ಇರೋಂಥ ಮನೆಗೆ, ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಇರೋಂಥ ಮನೆಗೆ, ಬಾಡಿಗೆ ಮನೆಗೆ ಶಿಫ್ಟ್ ಆಗಿ, ಆವಾಗ ನಿಮಗೆ ಆ ಯೋಗ ಬರುತ್ತೆ. ಇಲ್ಲ ಸರ್, ನಮ್ದು ಇಲ್ಲಿ ತುಂಬ ಆಗೋದೇ ಇಲ್ಲ ಚೇಂಜ್ ಮಾಡೋಕ್ಕೆ ಅಂದಾಗ, ನಾನು ಆಗಲೇ ಹೇಳಿದಾಗ ವಾಯುವ್ಯದಲ್ಲಿ ಒಂದು ಮನೆದು ಒಂದು ಫೋಟೋ ಹಾಕ್ಕೊಡಿ, ಮತ್ತು ಉತ್ತರಕ್ಕೆ ಕನ್ನಡಿಗಳೇ ಹಾಕಿ. ಕನ್ನಡಿ ಏನಕ್ಕೆ ಹಾಕೋದು ಅಂತ ಅದನ್ನು ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಮಾಮೂಲಿ ಮಿರರು, ಮತ್ತು ಯಾವ ಥರ ಕನ್ನಡಿ ಸರ್ ಅಂತೆಲ್ಲ ಕೇಳಬೇಡಿ.
ನಾವು ಮುಖ ನೋಡೋಣಕ್ಕೆ ಏನು ಕನ್ನಡಿ ಇಟ್ಕೊಂಡಿರ್ತೀರಲ್ಲ ಆ ಕನ್ನಡಿ ಯಾವ ಸೈಜ್ ಆದರೂ ಸರಿ, ಮ್ಯಾಕ್ಸಿಮಮ್ ದೊಡ್ಡದು ಅಥವಾ ಜಾಸ್ತಿ ಇರೋ ಥರ ಉತ್ತರಕ್ಕೆ ಕನ್ನಡಿಗಳನ್ನ ಹಾಕೊಳ್ಳಿ. ನಾವೀಗ ಆಚೆ ಕಡೆ ವಿಂಡೋಯಿಂದ ಆಚೆ ನೋಡಿದಾಗ ಆಚೆ ಎಲ್ಲ ಜನ ಕಾಣ್ತಾರೆ ಅಲ್ವಾ, ಅದೇ ರೀತಿ ಈ ಮಿರರ್ ಹಾಕೊಂಡಾಗ ನಮ್ಮ ಪ್ರತಿಬಿಂಬನೇ ಕಾಣುತ್ತೆ. ಹಾಗಾಗಿ ಅದು ವಿಂಡೋ ಲೆಕ್ಕ ಬರುತ್ತೆ. ಇಲ್ಲಿ ವಿಂಡೋದಲ್ಲಿ ಏನಾಗುತ್ತೆ ಅಂದರೆ ಕಾಣುತ್ತೆ ಮತ್ತು ಗಾಳಿ ಬರುತ್ತೆ. ಈ ಕನ್ನಡಿಯಲ್ಲಿ ಗಾಳಿ ಬರಲ್ಲ, ಜಸ್ಟ್ ಪ್ರತಿಬಿಂಬ ಕಾಣ್ತಾ ಇರ್ತದೆ. ನಾವು ವಿಂಡೋ ಏನು ಕೆಲಸ ಮಾಡುತ್ತೆ ಅದರಲ್ಲಿ 50% ಈ ಕನ್ನಡಿ ಮಾಡ್ತಾ ಇರ್ತದೆ. ಅವಾಗೂ ನಮಗೆ ಆದಾಯ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಬಟ್ 100% ಅಲ್ಲ, ಇರೋದ್ರಲ್ಲಿ ಬೆಟರ್. ಹಾಗಾಗಿ ಕನ್ನಡಿಗಳನ್ನ ಹಾಕ್ಕೊಳ್ಳಿ, ಅವಾಗ ನಿಮಗೆ ಮನೆ ಕಟ್ಕೊಳ್ಳೋ ಯೋಗ ಬೇಗ ಬರುತ್ತೆ. ಮಂಜುಳಾ ಅಣ್ಣವರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನಂದಿ ಬಾಗಿಲು ಅಂತಾರೆ, ನಂದಿ ಬಾಗಿಲು ಎಲ್ಲಿಡಬೇಕು ಅಂತ. ಮೇಡಮ್ ಏನಾಗುತ್ತೆ ಅಂದರೆ ನಮ್ಮ ಬೆಂಗಳೂರಿಗೆ ನಂದಿ ಬಂದು ಉತ್ತರಕ್ಕಿದೆ, ಹಾಗಾಗಿ ಅದು ಉತ್ತರನ ನಂದಿ ಬಾಗಿಲು ಅಂತ ಕರೀತಾರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರಾಂತ್ಯದ ಜನಗಳು. ಅದು ಬಿಟ್ಬಿಟ್ಟು ನಾವು ದಾವಣಗೆರೆ, ಚಿತ್ರದುರ್ಗ ಎಲ್ಲ ಹೋದಾಗ ನಂದಿ ಇರೋದಿಲ್ಲ. ನಂದಿ ಅನ್ನೋದು ನಂದಿ ಹಿಲ್ಸ್, ನಂದಿ ಬೆಟ್ಟ ಇದೆಯಲ್ಲ ಅದನ್ನು ನಾವು ನಂದಿ ಬಾಗಿಲು ಅನ್ನೋದು. ಉತ್ತರದಲ್ಲಿ ನಮಗೆ ಅದು ನಂದಿ ಬಾಗಿಲು ಅಂದರೆ ಉತ್ತರ ಅಂತ ಲೆಕ್ಕ. ಉತ್ತರ ವಾಯುವ್ಯದಲ್ಲಿ ಇಟ್ಟರೆ ನೀಚ ಸ್ಥಾನ ಆಗುತ್ತೆ, ಉತ್ತರ ಈಶಾನ್ಯದಲ್ಲಿ ಇಟ್ಟರೆ ನಂದಿ ಬಾಗಿಲು ನಾರ್ತ್ ಈಸ್ಟ್ ಕಾರ್ನರ್, ಆವಾಗ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಉತ್ತರ ಈಶಾನ್ಯ ಉಚ್ಚ ಸ್ಥಾನ, ಉತ್ತರ ವಾಯುವ್ಯ ನೀಚ ಸ್ಥಾನ, ಇದನ್ನ ಗಮನದಲ್ಲಿ ಇಟ್ಕೊಂಡು ಮನೇನ ಮಾಡ್ಕೊಳ್ಳಿ. ಕಿರಣ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನೀವು ದಕ್ಷಿಣದಲ್ಲಿ ಟಾಯ್ಲೆಟ್ ರೂಮ್ ಬರ್ಬೋದು ಅಂತ ಹೇಳಿದ್ದೀರಾ, ಇನ್ನೊಂದು ಬೇರೆ ಯಾರೋ ಒಬ್ಬರು ಒಂದು ವಿಡಿಯೋದಲ್ಲಿ ದಕ್ಷಿಣದಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ, ಇದು ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಕಿರಣ್ ಕುಮಾರ್ ಸರ್ ನೋಡಿ, ನಾವು ದಕ್ಷಿಣದಲ್ಲಿ ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಬರ್ಬೋದು, ಮನೆಯ ಹೊರಗಡೆ ಆಚೆ ಬರಬಾರ್ದು. ಇದನ್ನ ಫಸ್ಟ್ ಕ್ಲಾರಿಟಿ ಮಾಡ್ಕೊಳ್ಳಿ. ಅವ್ರು ಮನೆ ಒಳಗಡೆ ಹೇಳಿದಾರೋ ಹೊರಗಡೆ ಹೇಳಿದಾರೋ ಅದನ್ನ ನೀವು ತಿಳಿಸಿಲ್ಲ, ಓಕೆನಾ? ಮನೆ ಒಳಗಡೆ ಆದರೆ ಬರ್ಬೋದು, ಮನೆಯ ಹೊರಗಡೆ ಬರಬಾರ್ದು, ಇದು ಒಂದು. ಎರಡನೇದು, ಈಗ ಅವರು ಮನೆಯ ಒಳಗಡೆನೂ ಬರಬಾರ್ದು ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ನನ್ನ ವಿಡಿಯೋಗಳನ್ನ ನೀವು ನೋಡಿದಾದ್ಮೇಲೆ ಅದು ಸತ್ಯ ಅನ್ಸಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ರಿಲೇಟಿವ್ ಅಲ್ಲಿ ನಾನು ಹೇಳ್ತಾ ಇರೋದು ಈ ಥರ ಮ್ಯಾಚ್ ಆಗ್ತಾ ಇದೆ, ಸತ್ಯ ಅನ್ಸಿದ್ರೆ ನಮ್ಮನ್ನು ಫಾಲೋ ಆಗಿ. ಇಲ್ಲ ಅವ್ರು ಹೇಳ್ತಾ ಇರೋ ಸತ್ಯ ಅನ್ಸಿದ್ರೆ ಅವ್ರನ್ನ ಫಾಲೋ ಆಗಿ, ಸಿಂಪಲ್ ಅಷ್ಟೇ. SJ ಅನ್ನೋರು ಆಗಲೇ ಒಂದು ಪ್ರಶ್ನೆ ಕೇಳಿದ್ರೆ ಈಗ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಈ ಥರ ಪ್ರಶ್ನೆ ಕೇಳಬೇಕು ನೀವು, ಎಲ್ಲರಿಗೂ ಅನ್ವಯಿಸ್ಬೇಕು ಮತ್ತು ನಮ್ಗೆ ಹೇಳೋಕ್ಕೆ ಕಷ್ಟ ಆಗಬೇಕು, ಆ ಥರ ಪ್ರಶ್ನೆಗಳು ಕೇಳಬೇಕು. ಅವ್ರಿಗೆ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಉತ್ತರದಲ್ಲಿ ನೀವು ದೇವ್ರ ಮನೆ ಮಾಡಬೇಡಿ ಅಂತ ಹೇಳ್ತೀರಾ, ಮತ್ತು ಉತ್ತರದಲ್ಲಿ ಕುಬೇರ ಸ್ಥಾನ, ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೀರಲ್ವ ಸರ್, ಎರಡೂ ನೀವೇ ಹೇಳ್ತಾ ಇದ್ದೀರಾ, ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಉತ್ತರ ಅಂದ್ರೆ ನಮಗೆ ಕುಬೇರ ಲಕ್ಷ್ಮಿನ ಒಳಗಡೆ ಕರ್ಕೊಂಬರೋ ಅಂತ ಜಾಗ. ಈಗ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನಾವೇನು ಮಾಡ್ತೀರಿ ಹೇಳಿ, ಮನೆ ಬಾಗ್ಲಲ್ಲೇ ನಿಲ್ಸಿ ಮಾತಾಡಲ್ಲ, ಮನೆ ಒಳಗಡೆ ಕರ್ಕೊಂಬಂದು ಸೋಫಾ ಮೇಲೆ ಕೂರಿಸಿ ನೀರು ಕೊಟ್ಟು ಅವರು ಅತಿಥಿ ಸತ್ಕಾರ ಮಾಡ್ತೀವಿ. ಇಲ್ಲಿ ನಾವು ದೇವ್ರ ಮನೆನೇ ಉತ್ತರದಲ್ಲಿ ಕೊಟ್ಬಿಟ್ರೆ ನಾವು ಮನೆ ಆಚೆ ನಿಲ್ಸಿ ಮಾತಾಡ್ದಂಗೆ ಆಗ್ತದೆ, ಒಳಗಡೆ ಬರೋದೇ ಇಲ್ಲ ಲಕ್ಷ್ಮಿ ಮತ್ತು ಕುಬೇರ. ಇದಕ್ಕೋಸ್ಕರನೇ ನಾವು ಉತ್ತರದಲ್ಲಿ ಭಾರ ಬೀಳಬಾರ್ದು ಅಂತ ಹೇಳೋದು. ಏನಕ್ಕೆ ಅಂದರೆ ಅವ್ರು ಹಿಂಗೆ ಬಂದ ತಕ್ಷಣ ಇಲ್ಲಿ ಭಾರ ಇರ್ತದೆ, ರೂಮ್ ಅಡ್ಡ ಇರುತ್ತಲ್ಲ ಒಳಗಡೆ ಬರೋಕ್ಕೆ. ದೇವ್ರ ಮನೆ ಅಡ್ಡ ಇದ್ದಾಗ ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಹಿಂಗೆ ಬರಲ್ಲ, ಅವ್ರದ್ದು ಎಲ್ಲಿ ಜಾಗ ಇದೆ ಉತ್ತರ ಮಧ್ಯ ಭಾಗದಲ್ಲಿ ಜಾಗ, ಯಾರ್ದು ಕುಬೇರ ಲಕ್ಷ್ಮಿದು, ಅಲ್ಲಿ ಜಾಗ ಕೊಟ್ರೆ ಮಾತ್ರ ಬರೋದು. ನಾವು ಇಲ್ಲಿ ಡೋರ್ ಇಲ್ಲ ಅಂದ್ರೆ ಇಲ್ಲಿದ್ರೆ ಸುತ್ತಾಕೊಂಡ್ ಬರ್ತೀರಿ, ಯಾಕೆಂದ್ರೆ ಅದು ನಮ್ಮನೆ. ಲಕ್ಷ್ಮೀ ಕುಬೇರ ಅವ್ರ ಜಾಗ ಎಲ್ಲಿದೆಯೋ ಅಲ್ಲಿ ಎಂಟ್ರಿ ಕೊಟ್ರೆ ಮಾತ್ರನೇ ಬರೋದು, ಇಲ್ಲಾಂದ್ರೆ ಈ ಮನೆ ಎಲ್ಲ ಅವ್ರಿಗೆ ಕೋಟ್ಯಾಂತರ ಮನೆ ಇರ್ತವೆ, ಇನ್ನೊಂದು ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಇಷ್ಟೇ ವಿಷಯ. ಇಲ್ಲಿ ಅವ್ರು ಒಳಗಡೆ ಗಾಳಿ ಮತ್ತು ಬೆಳಕಿನ ರೂಪದಲ್ಲಿ ಕುಬೇರ ಲಕ್ಷ್ಮಿ ಒಳಗಡೆ ಬರ್ತಾರೆ. ಇಲ್ಲಿ ಖಾಲಿ ಬಿಟ್ಕೊಳ್ಳಿ, ದೊಡ್ಡ ದೊಡ್ಡ ವಿಂಡೋ, ಜಾಸ್ತಿ ವಿಂಡೋ ಕೊಟ್ಕೊಳ್ಳಿ ಅಂತ ಹೇಳೋದು. ಮೋನ್ವಿತಾ ಅನ್ನೋರು ನಾನು ಆಗ್ಲೇ ಹೇಳ್ದಾಗೆ, ಸರ್ ನಾನು ವಾಯುವ್ಯದಲ್ಲಿ ಮಗುದು ಕಾಲ್ ಚೈನ್ ಇಟ್ಟೆ 1 kg ಬೆಳ್ಳಿ ಒಡವೆ ಎಲ್ಲ ಬಂತು ಅಂತ ಹೇಳಿದ್ರು. ಇದೇ ರೀತಿ ತುಂಬಾ ಜನ ವಾಯುವ್ಯದ ಬಗ್ಗೆ, ಹೌದು ಸರ್ ನಾನು ಇಟ್ಟು ನೋಡಿದ್ದೀನಿ, ಸತ್ಯ ನಿಜ ಆಗ್ತಾ ಇದೆ ಅಂತ. ದಯವಿಟ್ಟು ಆಗಲೇ ಅವ್ರು ಕೇಳಿದ್ದಾರೆ ವಾಯುವ್ಯದ್ದು, ನೀವು ಯಾರ್ಯಾರು ನನ್ನ ವಿಡಿಯೋ ನೋಡಿ ಇಟ್ಟಿದ್ದೀರಾ, ನಿಮಗೆಲ್ಲ ಪಾಸಿಟಿವ್ ಬಂದಿದೆಯಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಎಲ್ಲರಿಗೂ ಗೊತ್ತಾಗಬೇಕು. ಯಾಕೆಂದರೆ ನಾನು ಒಬ್ಬ ಚೆನ್ನಾಗಿದ್ದರೆ ಸಾಲದು, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ರಿಲೇಟಿವ್ ಚೆನ್ನಾಗಿರಬೇಕು, ಫ್ರೆಂಡ್ಸ್ ಚೆನ್ನಾಗಿರಬೇಕು, ನಮ್ಮ ಶತ್ರುಗಳು ಚೆನ್ನಾಗಿರ್ಬೇಕು. ಇಂಪಾರ್ಟೆಂಟು, ನಮ್ಮ ಶತ್ರುಗಳಿದ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು. ಹಾಗಾಗಿ ನಿಮ್ಮ ಅನುಭವಗಳನ್ನು ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಎಲ್ಲರಿಗೂ ಈ ವಿಷಯ ತಲುಪಲಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಬೆಲ್ ಬಟನ್ ಒತ್ತಿಲ್ಲ, ಬೆಲ್ ಬಟನ್ ಒತ್ತಿ. ಪ್ರತಿಯೊಂದು ವಿಡಿಯೋನು ನಾವು ಮಾಡೋದು ನಿಮಗೆ ಬರುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೇನ ನೋಡಿ, ನಿಮ್ಮ ಮನೇಲಿ ಏನೇನು ಆಗ್ತಾ ಇದೆ 90% ನಿಮ್ಮ ಮನೇಲಿ ನಡೆಯೋದನ್ನ ನಾನು ಹೇಳ್ತೀನಿ. ಯಾಕೆಂದರೆ ನೀವು ಯಾರು ಅಂತ ನನಗೆ ಗೊತ್ತಿರಲ್ಲ, ಯಾವ ಊರು ಅಂತ ಗೊತ್ತಿರಲ್ಲ. ನಾನು ಬಂದು ನಿಮ್ಮ ಮನೇಲಿ 90%, 100%ಅಲ್ಲಿ 90% ನಾನು ನಿಮ್ಗೆ ಮ್ಯಾಚ್ ಆಗೋಂಥದ್ದನ್ನು ಹೇಳ್ಬಿಟ್ಟು ಬರ್ತೀನಿ. ಆವಾಗ ನೀವು ಚೇಂಜ್ ಮಾಡ್ಕೊಳ್ಳಿ. ನೀವು ಚೇಂಜ್ ಮಾಡ್ಕೊಂಡಲ್ಲಿ 3 ತಿಂಗಳೊಳಗಡೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ನನಗೆಲ್ಲ ರಿಪೀಟೆಡ್ ಕಸ್ಟಮರ್ ಇರೋದು. ಯಾಕೆ ಅಂದರೆ ನಮ್ಮ ಚಾಲೆಂಜ್ ಏನಪ್ಪ ಅಂದರೆ, ನಾವು ಅವ್ರ ಮನೇಲಿ ನಡೆಯೋದನ್ನ ಹೇಳ್ಬೇಕು. ಹೇಳಿದಾಗ ಮೊನ್ನೆ ಒಬ್ಬರು ಒಂದು ಸೈಟ್ ವಿಸಿಟಿಂಗ್ ಕರ್ಕೊಂಡು ಹೋಗಿದ್ರು. ಅವ್ರ ಮನೆ ಫಸ್ಟ್ ಮಾಡಿಸ್ಕೊಂಡು ಹೊಸ ಮನೆ ಗೃಹ ಪ್ರವೇಶ ಆಯಿತು. ಅದಾದಮೇಲೆ ಅವರು ಅಂಕಲ್ ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರದ್ದು ಈ MRP ಬಾರ್ಗಳೆಲ್ಲ ಇದ್ದಾವೆ, ಎಲ್ಲ ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಈ ಮನೆಯಲ್ಲಿ ಈಗೇ ನಡೀತಾ ಇದೆ ಸರ್,
ತುಂಬ ದೊಡ್ಡ ಮನೆ ಇದರ ಸಿಟಿಯಲ್ಲಿ ಮಾಗಡಿ ರೋಡಲ್ಲಿ. ಇದು ಮನೇಲಿ ಹಿಂಗೆ ನಡೀತಾ ಐತೆ ಅಂತ ಹೇಳಿದಾಗ ಕುಸ್ಕೊಂಡು ಅವ್ರಿಗೆಲ್ಲ ಹೇಳಿ ಬಂದೆ. ಮಾರನೇ ದಿನ ಅವ್ರನ್ನ ನನಗೆ ಫೋನ್ ಮಾಡಿದ್ರು. ನಾನು ಕೇಳಿದೆ, ಏನು ಸರ್ ನಾನು ಹೇಳಿದ್ದು ಕರೆಕ್ಟ್ ಇತ್ತು ಅಂತ. ಗುರುಗಳೇ, ನೀವು ಹೇಳಿದ 100% ಕರೆಕ್ಟ್ ಇತ್ತು. ನಮ್ಮ ಅಂಕಲು ನನ್ನನ್ನು ಸಾಯಂಕಾಲ ಕೂತಿರ್ಸ್ಕೊಂಡು ನೋಡು, ನನಗೆ 4 ಜನ ವಾಸ್ತುವನ್ನು ಕರೆಸಿದ್ದೆ ಮನೆಗೆ. 4 ಜನ ಈ ಗೋಡೆ ಹೊಡಿ ಆ ಭಾಗ ಚೇಂಜ್ ಮಾಡು ಅಂತ ಹೇಳಿದ್ರೆ ಹೊರತು ಏನಕ್ಕೆ ಚೇಂಜ್ ಮಾಡಬೇಕು ಅಂತ ಯಾರೂ ಹೇಳಿಲ್ಲ. ಇವರು ನನ್ನ ಮನೆಯಲ್ಲಿ ನಡೀತಾ ಇರೋಂಥ ವಿಷಯ ಇವ್ರಿಗೆ ಹೆಂಗೆ ಗೊತ್ತಾಯಿತು? ನನ್ನ ಮೇಲೆ ತುಂಬ ಕೇಸ್ಗಳು ಈಗ ಬೀಳ್ತಾ ಇದ್ದಾವೆ. ನನ್ನ ಹಳ್ಳಿಯಲ್ಲಿ ಅಣ್ತಮ್ಮಂದ್ರು ಕೇಸ್ಗಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಇವರು ಈ ಬಾಗಿಲಿರೋದ್ರಿಂದ ಈ ದೋಷ ಇದೆ ಅಂತ ಹೇಳಿದ್ರು. ಇಲ್ಲೊಂದು ಕಿಟಕಿ ಇಡಿ, ಇದನ್ನ ಓಪನ್ ಮಾಡಬೇಕು ಅಂದರು, ಅದಕ್ಕೆ ಕಾರಣ ಹೇಳಿದ್ರು. ಈ ರೀತಿ ನನಗೆ ಯಾರು ಹೇಳಿರಲಿಲ್ಲ. ಬರೀ ಈ ಡೋರ್ ಚೇಂಜ್ ಮಾಡು, ಈ ಗೋಡೆ ಹೊಡಿ ಅಂತ ಮಾತ್ರ ಹೇಳ್ತಿದ್ರು. ಇವ್ರು ಹೇಳಿದ್ದು ನನಗೆ 100% ನನ್ನ ಜೀವನದಲ್ಲಿ ನಡೀತಾ ಇದೆ. ಹಂಗಾಗಿ ಇಂಜಿನಿಯರ್ಗೆ ಹೇಳ್ತೀನಿ, ಬೆಳಗ್ಗೆ ಮೇಸ್ತ್ರಿಂಗ್ ಕರ್ಕೊಂಡು ಬರ್ತಾರೆ, ಅವ್ರು ಏನು ಹೇಳಿದಾರೆ ಅದನ್ನು ಮಾಡಿಸೋಣ ಅಂತ ಅವ್ರ ಅಂಕಲ್ ಅವ್ರಿಗೆ ಹೇಳಿದ್ರಂತೆ. ಇದು ನಮಗೆ ಚಾಲೆಂಜ್. ಅಂದರೆ ನಿಮ್ಮ ಮನೇಲಿ ಏನು ನಡೀತಾ ಇದೆ ಅದನ್ನು 90% ನಾನು ಹೇಳಿದಾಗ, ಈಗ ನಿಮಗೆ ಒಂದು ವಿಂಡೋ ಚೇಂಜ್ ಮಾಡಬೇಕಂದ್ರೆ 5,000 to 10,000 ಬರುತ್ತೆ ಖರ್ಚು. ಒಂದು ಬಾಗಿಲಾಗಲಿ ವಿಂಡೋ ಆಗಲಿ. ಆ 10,000 ನೀವು ಖರ್ಚು ಮಾಡಬೇಕಾದ್ರೆ ಫಸ್ಟ್ ನೀವು ನಮ್ಮನ್ನು ಟೆಸ್ಟ್ ಮಾಡಬೇಕು. ಕಬ್ಬಣ ಉಜ್ಜಿ ಹೆಂಗೆ ನೋಡ್ತೀರಿ ಹಂಗೆ ನಮ್ಮನ್ನು ನೀವು ಉಜ್ಜಿದಾಗ ನಾವು ಸ್ವಲ್ಪ ಶಾರ್ಪ್ ಆಗ್ತೀರಿ. ಇನ್ನೂ ಒಂದೇನಾದರೂ ಕೊಡ್ಬೋದಲ್ಲ ನಿಮಗೆ ಅಂತ ನೋಡ್ತೀರಿ. ಹಾಗಾಗಿ ನಿಮಗೆ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ಖಂಡಿತ ಬಂದು ನಿಮ್ಮ ಮನೆ ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀರಿ. ನಮಸ್ಕಾರ.